ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ನಿಮಗೆ ಯಾವ ಪಕ್ಷದಿಂದ ಅಭ್ಯರ್ಥಿ ಆರಿಸಿ ಬಂದ್ರೆ ಚಲೋ ಅನ್ಸುತ್ತೆ ಈ ಬಾರಿ? ನಮ್ಮ ಬಾರಿದು ಈ ಸಲ ಕಾಂಗ್ರೆಸ್ಸೇ ಬರುತ್ತೆ. ಯಾಕಂತಂದರೆ ಅಂಜಲಿ ಮೇಡಮ್ ಅವರು ತುಂಬ ಎಜುಕೇಟೆಡ್ ಮೇಡಮ್ ಅವರು. ಕಾಗೇರಿ ಅವರು ಸ್ಪೀಕರ್ ಆಗಿ ಜಿಲ್ಲೆಗೆ ಏನೂ ಒಂದು ಕೊಟ್ಟಿಲ್ಲ. ಹಾಗಾಗಿ ಈ ವರ್ಷ ಅಂಜಲಿ ಯಾಕನೆ ಬರ್ತಾಳೆ. ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ದಾರೆ? ಏನು ಕೆಲಸ ಮಾಡಿಲ್ಲ ಪಾಪ. ಅವರು ಸ್ವಲ್ಪ ಪೇಷಂಟಾಗಿ ಮನೆಯಲ್ಲಿದ್ದರು, ಹೊರಗಡೆನೇ ಬಂದಿಲ್ಲ. ಏನ್ ಅಭಿವೃದ್ಧಿ ಬೇಕು ಅಂತ ಬಯಸ್ತೀರಾ? ಅಭಿವೃದ್ಧಿ ಬದಲಾವಣೆ ಆಗಬೇಕು ಅಷ್ಟೇ. ಚೇಂಜ್ ಆಗ್ತಾ ಹೋದ್ರಾಗೆ ಬದಲಾವಣೆ ಆಗೇ ಆಗುತ್ತೆ, ಹೌದಲ್ವಾ? ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಗೆ ಯಾವ ಪಕ್ಷ ಆರಿಸಿ ಬರ್ಬೇಕು ಅಂತೀರಾ? ನಮ್ಮ ಕಾಂಗ್ರೆಸ್ ಪಕ್ಷ. ಯಾಕೆ ಕಾಂಗ್ರೆಸ್? ನಮ್ಗೆ 6 ವರ್ಷ ಅವ್ರಿಗೆ ಇವ್ರಿಗೆ ಯಾರ್ರೀ ಅವ್ರು ಅನಂತಕುಮಾರ್ ಹೆಗಡೆ ಅವರು ಏನು ಮಾಡಿಲ್ಲ. ಆದ್ದರಿಂದ ಈ ಕಾಂಗ್ರೆಸ್ ನಾವು ಚೇಂಜ್ ಮಾಡ್ಬೇಕಂತ ವಿಚಾರ ಮಾಡಿದೆವು. ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತಿದ್ದೇವೆ. ಏನ್ ಅಭಿವೃದ್ಧಿ ಬೇಕು ಅಂತ ಬಯಸ್ತೀರಾ? ಅವರು ಜನರ ಸಹಕಾರ, ಆಮೇಲೆ ನಮ್ಮ ತಾಲೂಕಿನಲ್ಲಿ ಏನೂ ಕೆಲಸ ಮಾಡಿಲ್ಲ. ಏನ್ ಬೇಕು ಕೆಲಸ ಎಲ್ಲ ಜನರಿಗೆ ಸಹಕಾರ ಬೇಕು ರೀ. ರೋಡು, ಆವು, ಮನಿ ಏನೂ ಇಲ್ಲ. ಆರಿಸಿ ಹೋಗ್ಬಿಟ್ರು 6 ವರ್ಷ ಎಲ್ಲ ಏನೂ ಇಲ್ಲ. 6 ಬಾರಿ ಆರಿಸಿ ಬಂದ್ರು ಏನಿಲ್ಲ. ನಮ್ಗೆ ಕಾಂಗ್ರೆಸ್ ಪಕ್ಷನ ಆರಿಸ್ಬೇಕು ನಮಗೆ. ಈ ಬಾರಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರು ಅಂತ ಗೊತ್ತಾ? ಹೌದ್ರಿ, ಅಂಜಲಿ ನಿಂಬಾಳ್ಕರ್ ಅವರು. ಅಂಜಲಿ ನಿಂಬಾಳ್ಕರ್. ಹೌದು. ಈ ಬಾರಿ ಅವ್ರನ್ನ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವಿ. ಏನಕ್ಕೆ ಈ ಬಾರಿ ಕಾಂಗ್ರೆಸ್ನೇ ಆರಿಸ್ಬೇಕು ಅಂತಿದ್ದೀರಾ? ಯಾಕಂದ್ರೆ ಮೇಡಮ್, ನಮ್ಗೆ ಈಗ ಸಾಕಷ್ಟು ಯೋಜನೆಗಳನ್ನ ಕೊಟ್ಟ ಬಡಬಗ್ಗರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಇದೇ ಸರ್ಕಾರ ಇರಲಿ ಅಂತೇಳಿ ನಮ್ಮದೊಂದು ಆಶಯ ಇದೆ ಮೇಡಮ್. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ಮಾಡಿಲ್ಲ ಮೇಡಮ್. ಅವರು ಬರೇ ಮತಗಳಿಗೋಸ್ಕರ ಮಾತ್ರ ಅವರು ಅಲ್ಲಿ ನಮ್ಮ ತಾಲೂಕಿಗೆ ಬರ್ತಿದ್ರು. ಅಲ್ಲಿ ಬಂದಿದ್ರು ಅಂದ್ರೆ ಧೂಮಕೇತು ಯಾವಾಗ ನಮಗೆ ಎಷ್ಟೋ ವರ್ಷದಿಂದ ಕಾಣ್ತಿತ್ತಲ್ಲ, ಆ ತರನಾಗಿ ಅವ್ರು ಕಾಣ್ತಿದ್ರು ನಮಗೆ. ಮತ್ತೆ ಇದಿದ್ದಾಗ ಮತ್ತೆ ಅವ್ರನ್ನ ಯಾಕೆ ಆರಿಸ್ತಿರ್ಬೇಕಂತೇಳಿ 6 ಸಲ ಅದೇ ಜನರಲ್ಲಿ ಇದು ಮೂಡಿರಲಿಲ್ಲ ಮೇಡಮ್. ಏನೋ ಕಾಳಜಿ ಮೂಡಿರಲಿಲ್ಲ. ಏನು ಗೊತ್ತಿಲ್ಲ, ಮುಂದಿನ ಸಲ ಮಾಡ್ಯಾರೋ ಅನ್ನೋದು ಹೋಗಿದ್ರು. ಮತ್ತು ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದಾರಲ್ರಿ, ಹೀಗಾಗಿ ಜನ ಕಾಂಗ್ರೆಸ್ಗೆ ಬೆನ್ನತ್ತಿದ್ದಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳೆಲ್ಲ ಪ್ರತಿಯೊಂದು ಮನೆಗೆ ಮುಟ್ಟಿದಾರೆ ಮೇಡಮ್. ಆ ಯೋಜನೆಗೆ ಒಂದಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದು ಮತ್ತು 2000 ಕೊಟ್ಟಿದ್ದು ಸರ್ಕಾರ ತಪ್ಪು ಮಾಡಿಲ್ಲ ಮೇಡಮ್. ಬಡ ಜನರಿಗೆ ಅದು ಉಪಯೋಗ ಆಗಿದೆ. ಅದೆಲ್ಲ ಸುಳ್ಳು ಅದು ಹೇಳೋದು. ಇನ್ನೊಬ್ರಿಗೆ ಮುಟ್ಟಿಲ್ಲ, ಇದೆಲ್ಲ ಮಾಡಿ ಕೆಟ್ಟಾಗಿದೆ ಅಂತ ಹೇಳೋದೆಲ್ಲ ಸುಳ್ಳು ರೀ ಮೇಡಮ್. ಅದು ಅವರೆಲ್ಲ ಮಾಡೋದು ಬರೇ ಕುರ್ಚಿ ಸಂಬಂಧ ಏನಾರ ಮಾಡಿ ಹೇಳಿರ್ಬೋದು. ಆದರೆ ಅದು ಜನರಿಗೆ ಅದು ಭಾಳ ಅನುಕೂಲ ಆಗಿದೆ ರೀ ಮೇಡಮ್. ಸರ್ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮಗೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ? ನನ್ನ ಅಭಿಪ್ರಾಯದ ಪ್ರಕಾರ ಈ ಸಲ ಕಳೆದ 30 ವರ್ಷದ ಸಂಸದರ ನಿರಾಸಕ್ತಿಯಿಂದ ಜನರಿಗೆ ಮನದಟ್ಟಾಗಿದೆ. ಕಾಂಗ್ರೆಸ್ ಪಕ್ಷದ ಉತ್ತಮ ಅಭ್ಯರ್ಥಿಯಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಈ ಸಲ ಗೆಲುವು ಸಾಧಿಸುತ್ತಾರೆ ಹೇಳುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸರ್, ಈಗ ಮುಂದೆ ಬರ್ತಕ್ಕಂಥ ಎಂಪಿಯಿಂದ ಅಥವಾ ಸಂಸದರಿಂದ ಏನು ಅಭಿವೃದ್ಧಿ ಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದೀರಾ? ಕಾರವಾರ ಜಿಲ್ಲೆ ಭೌಗೋಳಿಕವಾಗಿ ತುಂಬ ವಿಸ್ತಾರವಾದಂಥ ಜಿಲ್ಲೆ. ಇಲ್ಲಿ ಅರಣ್ಯ ಅತಿಕ್ರಮಣದ ಸಮಸ್ಯೆಗಳಿರ್ಬೋದು, ಕೈಗಾ ನಿರಾಶ್ರಿತರ ಸಮಸ್ಯೆ ಇರ್ಬೋದು, ನೌಕಾನೆಲೆ ಸಮಸ್ಯೆಗಳ ಬಗ್ಗೆ ಇರ್ಬೋದು, CRZ ಹಾಗೂ CMZ ಬಗ್ಗೆ ಕರಾವಳಿ ಪ್ರದೇಶದ ಜನರ ಆತಂಕಗಳಿರ್ಬೋದು, ತುಂಬ ಸಮಸ್ಯೆಗಳು ಜಿಲ್ಲಾಸ್ಪತ್ರೆಗಳ ಬಗ್ಗೆ ಇರ್ಬೋದು, ತುಂಬ ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ತುಂಬ ಸಮಸ್ಯೆಗೆ ಪರಿಹಾರ ಆಗಬೇಕಾಗಿದೆ. ಅದಕ್ಕಾಗಿ ನನ್ನ ಲೆಕ್ಕ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ವಿಜಯಶಾಲಿಯಾಗಿ ಕೇಂದ್ರದಲ್ಲಿಯೂ ಸರ್ಕಾರ ಕಾಂಗ್ರೆಸ್ ಪಕ್ಷದ ಬರಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ, ನಮ್ಮೆಲ್ಲ ಮತದಾರರಲ್ಲಿ ವಿನಂತಿಸ್ತೇನೆ. ಸರ್, ಈಗ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಗಳೇನಿದಾವೆ ಹೆಣ್ಮಕ್ಳನ್ನ ಸೋಂಬೇರಿ ಮಾಡ್ತಾ ಇದೆ, ಅಥವಾ ಅವರು ಆ ದುಡ್ಡು ತಗೊಂಡು ಮತ್ತು ಫ್ರೀ ಬಸ್ ತಗೊಂಡು ಮನೇಲೇ ಇಲ್ಲ ಊರು ಅಡ್ಡಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದಷ್ಟು ದೂರುಗಳು ಬಂದಿದ್ದಾವೆ. ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಇದು ತುಂಬ ತಪ್ಪು ಕಲ್ಪನೆ. ಯಾಕೆಂದರೆ ಈ ಪಂಚ ಗ್ಯಾರಂಟಿಗಳಿಂದ ತುಂಬ ಜನರಿಗೆ ಉಪಕಾರ ಆಗಲ್ಲ. ಯಾಕೆಂದರೆ ನಾವು ಯಾವುದೇ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡಿದಾಗ ಪರ ವಿರೋಧಗಳು, ಒಳ್ಳೆಯದು ಕೆಟ್ಟದ್ದುಗಳು ಸಹಜ. ಆದರೆ ನಮ್ಮಲ್ಲಿ ಈಗ ಒಂದು ಮಹಿಳೆ ಪೇಟೆಗೆ ಕೆಲಸಕ್ಕೆ ಹೋಗ್ತದೆ, ಒಂದು ಜೆರಾಕ್ಸ್ ಅಂಗಡಿಗೆ ಅಥವಾ ಏನೋ ಒಂದು ಟೈಪಿಂಗಿಗೆ, ಅಲ್ಲಿ ಕೊಡುವಂಥದ್ದು ಆ್ಯಕ್ಚುಲಿ ಒಂದು 4000.
ಈ 4,000ದಲ್ಲಿ ಅವಳು ಮಧ್ಯಾಹ್ನದ ಊಟ ತಿಂಡಿಗಳನ್ನು ಪೂರೈಸಿ ಅದರ ಜೊತೆಯಲ್ಲಿ ಬಸ್ ಚಾರ್ಜ್ ಮಿನಿಮಮ್ 1,000 ರೂಪಾಯಿ ಬಸ್ ಚಾರ್ಜನ್ನು ಅವರು ವ್ಯತ್ಯಯ ಆಗ್ತಿತ್ತು. ಅದನ್ನು ಈ ನಮ್ಮ ಸರ್ಕಾರ ಒಂದು ಉತ್ತಮವಾದಂಥ ಶಕ್ತಿ ಯೋಜನೆ ಮುಖಾಂತರ ಅವಳಿಗೆ 1,000 ರೂಪಾಯಿ ಬಸ್ ಚಾರ್ಜನ್ನು ಉಳಿಯುವಂಥ ಒಂದು ವ್ಯವಸ್ಥೆ ಮಾಡಿದ್ರಿಂದ ಅದೇ ಹಣವನ್ನು ಅವಳು ಆರ್ಥಿಕವಾಗಿ ಅವಳ ದೈನಂದಿನ ಬದುಕಿಗೆ ಖರ್ಚು ಮಾಡಲಿಕ್ಕೆ ಅವಕಾಶ ಕಲ್ಪಿಸದೆ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ಕಾರದ ಎಲ್ಲ ಯೋಜನೆಗಳು ಪರಿಣಾಮಕಾರಿಯಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ಈ 5 ಗ್ಯಾರಂಟಿ ಯೋಜನೆಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತವೆ ಹೇಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನೀವು ಅಭ್ಯರ್ಥಿ ನೋಡಿ ಓಟ್ ಹಾಕ್ತಾ ಇದ್ದೀರಾ, ಪಕ್ಷ ನೋಡಿ ಓಟ್ ಹಾಕ್ತಾ ಇದ್ದೀರಾ? ನಮಗೆ ಪಕ್ಷ ಅಭ್ಯರ್ಥಿ ಎರಡೂ ಒಂದು ಇಷ್ಟ ಆಗಿದೆ ಸರ್. ಆಗೋಸ್ಕರ ನಾವು ಅಂಜಲಿ ನಿಂಬಾಳ್ಕರ್ ಒಂದು ಹೆಣ್ಣು ಮಗಳಾಗಿರೋದ್ರಿಂದ ಅವಳಿಗೆ ಓಟ್ ಕೊಟ್ಟು ಬೆಂಬಲಿಸಬೇಕೇಳಿ ನಾವು ಇಚ್ಛಿಸಿದ್ದೇವೆ. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು ಸರ್? ಸರ್, ಕ್ಷೇತ್ರಕ್ಕೆ ಹೇಳಬೇಕಂತ ಹೇಳಿದ್ರೆ ಕೊಡುಗೆ ಏನು ಅಪಾರವಾಗಿಲ್ಲ. ಆದ್ದರಿಂದ ಒಂದು ಸಲ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದು ಉಂಟು. ಹಾಗಾಗಿ ಈ ಸಲ ಹೆಚ್ಚಿನ ಜನರು ತಾವೆಲ್ಲ ಈ ಒಂದು ಬಾರಿ ಕಾಂಗ್ರೆಸ್ಗೆ ಓಟ್ ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆನ್ನುವ ಉಮೇದುವಾರಿಕೆಯಲ್ಲಿದ್ದಾರೆ. ಹಾಗಾಗಿ ನಾವು ಸಹ ಮತ್ತು ಹೆಚ್ಚಿನ ರೀತಿಯಲ್ಲಿ ನಮಗೆ ಖುಷಿ ಆಗ್ತಾ ಇದೆ. ಅಂಜಲಿ ನಿಂಬಾಳ್ಕರ್ ಮಹಾಕಾಳು ವೈದ್ಯ ಉಸ್ತುವಾರಿ ಸಚಿವರಿದ್ದಾರೆ, ಅವರ ಬೆಂಬಲದೊಂದಿಗೆ ಮತ್ತು ಆರ್ ವಿ ದೇಶಪಾಂಡೆ ಅವರಿದ್ದಾರೆ, ಭೀಮಣ್ಣ ನಾಯಕರಿದ್ದಾರೆ, ಹಾಗೂ ಸತೀಶ್ ಸೈಲ್ ಅವರಿದ್ದಾರೆ. ಇವರೆಲ್ಲರದ್ದು ಒಂದು ಈ ಸಲ ನಮ್ಮ ಕ್ಷೇತ್ರದಲ್ಲಿ 5 ಶಾಸಕರಿದ್ದಾರೆ ಮತ್ತು ಗೆಲ್ಲುವುದರಲ್ಲಿ ಸಮಸ್ಯೆ ಇಲ್ಲ ಅನ್ನಿಸ್ತಾರೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮಗೆ ಯಾವ ಪಕ್ಷ ಆರಿಸಿ ಬರಬೇಕು ಅಂತೀರಾ? ನಮ್ಮ ತಿಳಿದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಬರಬೇಕು ಸರ್ಕಾರ. ಕಾಂಗ್ರೆಸ್ ಪಕ್ಷ? ಕಾಂಗ್ರೆಸ್ ಪಕ್ಷದಿಂದ ಬಡ ಜನತೆಗೆ ಅನುಕೂಲ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲ ವರ್ಗದವ್ರಿಗೂ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ವರ್ಗದವ್ರಿಗೂ ಸರಿ ಸಮಾನವಾಗಿ ಏಕತೆಯಿಂದ ನೋಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಹಿಂದಿನಿಂದಲೂ ಈಗಿರುವ BJP ಪಕ್ಷ ಕೇಂದ್ರದಲ್ಲಿ ಬರೀ ದ್ವೇಷ ರಾಜಕೀಯ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇದು ಬಿಟ್ಟರೆ ಬೇರೆ ಏನಿಲ್ಲ ಅವ್ರಿಗೆ. ಬೆಳಗಾದರೆ ನಾವು ಹಿಂದೂ ಮುಸ್ಲಿಂ ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ. ಒಂದೇ ₹1 ಅಭಿವೃದ್ಧಿ ಇಲ್ಲ, ಬಡ ಜನತೆಗೆ ಅನುಕೂಲ ಆಗುವಂಥದ್ದಿಲ್ಲ. ಪ್ರತಿದಿನ ಬೆಳಿಗ್ಗೆದ್ದು ಹಿಂದೂ ಮುಸ್ಲಿಂ, ನಾವು ಹಿಂದೂ. ಹಾಗಾಗಿ ಇಷ್ಟು ವರ್ಷ ಹಿಂದೂಗಳು ಬದುಕಲಾಯ್ತಾ? ಈಗ ನಾವು ಕಾಂಗ್ರೆಸ್ ಇವರೆಲ್ಲ ಹಿಂದೂ ಅಲ್ವಾ? ನಾವು ಪ್ರತಿಯೊಬ್ಬರು ನಾವು ಇಲ್ಲಿ ನೋಡಿ ಇಷ್ಟೊಂದು ಜನಸಂಖ್ಯೆ ಪೂರ್ವ ಜನ ಹಿಂದೂನೇ ಇಲ್ಲಿರೋರು. ಹಾಗೆ ನಾವು ಹಿಂದೂ ಅಲ್ವಾ? ಇವರು BJP ಅವರು ಮಾತ್ರ ಹಿಂದೂ ಗುತ್ತಿಗೆ ಕೊಟ್ಟಿದ್ದಾರಾ? ಸರ್, ಈಗ ನಿಮ್ಮ ಕ್ಷೇತ್ರದ ಈಗ ಇರ್ತಕ್ಕಂಥ ಹಾಲಿ ಸಂಸದರು ಅನಂತಕುಮಾರ್ ಹೆಗಡೆ ಅವರು 6 ಬಾರಿ ಗೆಲ್ತಾರೆ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಏನು ಮಾಡಿಲ್ಲ. ಒಂದೇ ₹1 ಅಭಿವೃದ್ಧಿ ಮಾಡಲಿಲ್ಲ. ಇಷ್ಟು 6 ಬಾರಿ ಆಯ್ಕೆ ಆದ ಲೆಕ್ಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಫ್ಯಾಕ್ಟ್ರಿ ಮಾಡಬೋಯಿತ್ತು, ಒಂದು ದೊಡ್ಡ ಮಲ್ಟಿಪಲ್ ಹಾಸ್ಪಿಟಲ್ ಮಾಡಬೋಯಿತ್ತು. ಈಗ ನಮ್ಮ ಜಿಲ್ಲೆಯವರು, ಉತ್ತರ ಕನ್ನಡ ಜಿಲ್ಲೆಯವರು ಒಂದು ಸಣ್ಣ ಜ್ವರ ಇದು ಬಂದರೂ ನಾವು ಕುಂದಾಪುರ, ಮಂಗಳೂರು ಹೋಗಬೇಕು. ಯಾಕಂದ್ರೆ ಇಲ್ಲಿ ನಮ್ಗೆ ಸ್ಪೆಷಲಿಸ್ಟ್ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಆರಾಮ್ ಮಾಡ್ಬೋಯ್ತು. 6 ಬಾರಿ ಸಂಸದಲ್ಲಿದ್ದಾಗೆ ಕೇಂದ್ರ ಸರ್ಕಾರ ಇತ್ತು, 2-3 ಅವಧಿ ಅವ್ರದೇ. ಆರಾಮ್ ಒಂದು ದೊಡ್ಡ ಹಾಸ್ಪಿಟಲ್ ಮಾಡ್ಬೋದಿತ್ತು ನಮ್ಮ ಜಿಲ್ಲೆಯಲ್ಲಿ. ಕುಮಟಾ, ಹೊನ್ನಾವರ ಎಲ್ಲರೂ ಮಾಡ್ಬೋದಿತ್ತು. ಎಲ್ಲ ಬಡ ಜನರ ಅನುಕೂಲ ಆಗ್ತಿತ್ತು. ನೋಡಿ ದಕ್ಷಿಣ ಕನ್ನಡ ನೋಡಿ, ಮಾರಿ ಎಷ್ಟೊಂದು ದೊಡ್ಡ ಒಳ್ಳೆ ಹಾಸ್ಪಿಟಲ್ ಇದೆ. ಅಲ್ಲಿ ಸಂಸದರು ಅಷ್ಟು ಕೆಲಸ ಮಾಡಿದ್ರು. ಇಲ್ಲಿ ನಮ್ಮ ಸಂಸದರು ಏನು ಸುಖ ಇಲ್ಲ. ಹಾಗಾಗಿ ಬದಲಾವಣೆ ಬಯಸ್ತಿದ್ದೇವೆ. ಬದಲಾವಣೆ ಬಯಸಬೇಕು, ಬದಲಾವಣೆ ಆಗಲೇಬೇಕು. ಇಲ್ಲವಾಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ MP ಅಭ್ಯರ್ಥಿ ತುಂಬ ಒಳ್ಳೆ ಇದ್ದಾರೆ. ಅವರು ಕಿತ್ತೂರು ಖಾನಾಪುರ ಆ ಕಡೆ ದೊಡ್ಡ ಹಾಸ್ಪಿಟಲ್ ಮಾಡಿ ಒಳ್ಳೆ ಇದ್ದಾರೆ. ಅವರು ಆಯ್ಕೆ ಆದರೆ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಆಗ್ಬೋದು ಒಂದು ನಿರೀಕ್ಷೆನೂ ನಮಗಿದೆ. ಅಂಜಲಿ ನಿಂಬಾಳ್ಕರ್, ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರೊಟ್ಟಿಗೆ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ಮಂಕಾಳು ಇದ್ರು. ಅವರಿಂದಂತೂ ನಮ್ಮ ಭಟ್ಕಳ ತಾಲೂಕಿಗೆ, ನಮ್ಮ ಜಿಲ್ಲೆ ತುಂಬ ಅನುಕೂಲ ಆಗ್ತಾ ಇದೆ. ಬಡವರು ಯಾರೇ ಹೋಗಲಿ, ಅವ್ರ ಮನೆ ಬಾಗಲಿ ಕಷ್ಟ ಅಂತ ಹೋಗಲಿ, ಅವ್ರ ಕೈಯಾಗಾದ ಸಹಾಯ ಮಾಡಿ ಏನು ಸರ್ಕಾರದಿಂದ ಕೆಲಸ ಆಗಬೇಕು ಅದು ಮಾಡಿಕೊಟ್ಟು ಭಾಳ ಅನುಕೂಲ ಮಾಡ್ತಾವ್ರೆ. ನಮ್ಮ ಕಡೆ ಯಾರೇ ಆರಾಮಿಲ್ಲದೆ ಹಾಸ್ಪಿಟಲ್ ಅಡ್ಮಿಟ್ ಆಗಲಿ, ಡಿಸ್ಚಾರ್ಜ್ ಮಾಡಲಿ ಹಣ ಇಲ್ಲಾದರೂ ಅವ್ರ ಕೈಯಿಂದ ಸ್ವತಃ ಹಣ ಕೊಟ್ಟು ಡಿಸ್ಚಾರ್ಜ್ ಮಾಡ್ಕೊ ಬರ್ತಿದ್ದಾರೆ. ಕರೋನಾ ಸಂದರ್ಭದಲ್ಲಿ ಹಾಗೆ ತುಂಬ ಬಡ ಜನ ಅನುಕೂಲ ಮಾಡಿದ್ದಾರೆ ಅವರು. ಮಂಗಳದ ಎಷ್ಟೋ ಜನ ನಮ್ಮ ಕಡೆಯವರು ಕೂಲಿ ಕೆಲಸ ಹೊರಗಡೆ ಹೋದವ್ರನ್ನ ಅವರು ಸ್ವಂತ ಖರ್ಚಿಂದ ಮನೆ ಗಾಡಿ ಕಳಿಸ್ಕೊಟ್ಟು ಮನೆ ಕರ್ಕೊಂಡ್ಬಿಟ್ಟಿದ್ದಾರೆ. ಉಳಿದವರು ಅಧಿಕಾರ ಇದ್ದವರು ಯಾರೂ ಹೆಲ್ಪ್ ಮಾಡಲಿಲ್ಲ. ನಮ್ಮ ಉಸ್ತುವಾರಿ ಸಚಿವರಾಗೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅವರಿಂದ ನಮ್ಮ ಜಿಲ್ಲೆಗೆ ತುಂಬ ಅನುಕೂಲ ಅಂತ ನಮಗೆ ನಿರೀಕ್ಷೆ ಇದೆ. ನಮ್ಮ ಭಟ್ಕಳ ತಾಲೂಕು ಅಂತೂ ಅವರಿಂದ ಹಿಂದಿನ ಬಾರಿ MLA ಆದಾಗೂ ಒಳ್ಳೆ ಅನುಕೂಲ ಆಗಿತ್ತು, ಈಗೂ ಒಳ್ಳೆ ಅನುಕೂಲ ಆಗ್ತಾಯಿದೆ ಅವ್ರಿಗೆ.